ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು ಒಟ್ಟು 13,93,163 ಮತದಾರರಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್ ಪೂವಿತಾ ರಾಯಚೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮತದಾರರ ಪಟ್ಟಿಯಿಂದ ವಿವಿಧ ಕಾರಣಗಳಿಗಾಗಿ ಒಟ್ಟು 3,21,396 ಮತದಾರರನ್ನು ತೆಗೆದುಹಾಕಲಾಗಿದೆ. ಅದರಲ್ಲಿ 61,385 ಮಂದಿ ಮರಣ ಹೊಂದಿದ್ದಾರೆ. 1,87,941 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 30,733 ಮತದಾರರ ವಿವರ ಲಭ್ಯವಾಗಿಲ್ಲ ಹಾಗೂ 365 ಇತರ ಮತದಾರರನ್ನು ಒಳಗೊಂಡಿದೆ ಎಂದು ಹೇಳಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಹಕ್ಕು ಆಕ್ಷೇಪಣೆ ಸಲ್ಲಿಸಲು ಆಗಸ್ಟ್ 27ರಿಂದ ಅಕ್ಟೋಬರ್ 22ರವರೆಗೆ ಅವಕಾಶ ನೀಡಲಾಗಿದೆ. ಎಲ್ಲ ಪರಿಷ್ಕರಣೆ ಹಾಗೂ ಆಕ್ಷೇಪಣೆಗಳ ವಿಲೇವಾರಿಯ ನಂತರ ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 27ರಂದು ಬಿಡುಗಡೆ ಮಾಡಲಾಗುವುದು. ಮತದಾರರ ಕರಡು ಪಟ್ಟಿಯಿಂದ ಹೆಸರು ಕೈಬಿಟ್ಟಿದ್ದರೆ ಸಾರ್ವಜನಿಕರು ತಮ್ಮ ಹೆಸರುಗಳ ಪರಿಶೀಲನೆ, ವಿಳಾಸ ಬದಲಾವಣೆ ಅಥವಾ ಹೊಸ ಸೇರ್ಪಡೆಗಾಗಿ ನಿಗದಿತ ಅವಧಿಯೊಳಗೆ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ಅವರು ತಿಳಿಸಿದ್ದಾರೆ. ಇನ್ನೊಂದು ಅನಾಮಲೀಸ್, ಮೂರನೆಯದು ಯಾವುದಾದ್ರೂ ಅಬ್ಜೆಕ್ಷನ್ಸ್ ವಿತ್ ಅಫಿಡವಿಟ್ ಬಂದರೆ ಅಥವಾ ನಾವು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡುವಾಗ ಒಂದು ವೇಳೆ EROಗೆ ಅಥವಾ ನಮಗೇನೆ ಕೂಡ ಏನಾದರೂ ಸಸ್ಪಿಷನ್ ಬಂದರೆ ಆ ಕೇಸ್ಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ಬೋದು. ಸೊ ಇದು ಅಷ್ಟನ್ನು ಮಾಡಿ ನಾವು ನಮ್ಮ ಫೈನಲ್ ಮತದಾರರ ಪಟ್ಟಿ ಏನಿದೆ ಅದನ್ನು 27/10ಕ್ಕೆ ನಾವು ಫೈನಲ್ ಮತದಾರರ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡುತ್ತೇವೆ ಆಸ್ ಪರ್ 2 days. ಉಪ ವಿಭಾಗಾಧಿಕಾರಿ ಡಾಕ್ಟರ್ ಹಂಪಣ್ಣ ಸಜ್ಜನ್ ಕಳೆದ 2 ತಿಂಗಳಿನಿಂದ ಸತತವಾಗಿ SIR ಕಾರ್ಯ ನಡೆಯುತ್ತಿದೆ. 53 ಗ್ರಾಮೀಣ ಮತಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ, 54 ನಗರ ಮತಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. 23/9/2026ಗೆ ಯಾರೇ ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಿ ನಮ್ಮ ಸಂಬಂಧಪಟ್ಟಂಥ ಕಚೇರಿಗಳಿಗೆ ಆಕ್ಷೇಪಣೆ ಸಲ್ಲಿಸಿ ನನ್ನ ವೋಟರ್ ಲಿಸ್ಟ್ನಾಗ ನನ್ನ ಹೆಸರು ಯಾಕೆ ಬಂದಿಲ್ಲ, ನಾನು ಜುನೂನ್ ವೋಟರ್ಸ್ ಇದ್ದೀನಿ, ಈ ಭಾಗದಲ್ಲಿ ಇದ್ದೀನಿ ಅಂತ ಅವರು ಆಕ್ಷೇಪಣೆ ಸಲ್ಲಿಸಿದಾಗ ಅವರ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಪುನಃ ಅವರು ಮತದಾರ ಪಟ್ಟಿಯಲ್ಲಿ ಅಂತಿಮ ಮತಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ.